ಅಷ್ಟಾವಕ್ರ ಎರಡನೆಯ ಭಾಗ. ಜನಕ ಮಹಾರಾಜನು ಅಷ್ಟಾವಕ್ರನ ಬಳಿಗೆ ಬಂದಾಗ ಅಷ್ಟಾವಕ್ರನು ಮಹಾರಾಜನನ್ನು ಕುರಿತು ತಾನು ಬಂದಿ ಎನ್ನುವವನೊಂದಿಗೆ ವಾದ ಮಾಡಿ ಸೋಲಿಸಲು ಬಂದಿರುವುದಾಗಿ ಹೇಳ್ತಾನೆ. ಆಗ ರಾಜನು ಅಷ್ಟಾವಕ್ರನಿಗೆ, ನೀನು ಬಂದಿಯನ್ನು ಸೋಲಿಸುವಯ್ಯ? ನಿನ್ನ ತಂದೆಯ ಸೋತು ಹೋಗಿರುವನು. ಅವನಲ್ಲದೆ ಇನ್ನೂ ಅನೇಕರು ಅವನೊಂದಿಗೆ ಸೋತು ಪ್ರಾಣ ಕಳ್ಕೊಂಡಿದ್ದಾರೆ. ನೀನಿನ್ನೂ ಬಾಲಕ. ಮೊದಲು ನಾನು ನಿನಗೆ ಒಂದು ಪ್ರಶ್ನೆ ಕೇಳ್ತೇನೆ ಅಂತ ಹೇಳಿದಾಗ ಅಷ್ಟಾವಕ್ರನು ಕೇಳಿ ಅಂತ ಹೇಳ್ತಾನೆ. ಒಂದು ಶಕ್ತಿಗೆ, ಮಹಾಶಕ್ತಿಗೆ, ಅದು 6 ನಾಭಿಗಳಿವೆ, 12 ಅವಯವಗಳಿವೆ, 24 ಆವರಣಗಳಿವೆ, 360 ಮುಂಗುರುಳುಗಳಿವೆ. ಏನದು ಅಂತ ಕೇಳಿದಾಗ ಅಷ್ಟಾವಕ್ರನು ಒಂದು ಕ್ಷಣವೂ ಆಲೋಚಿಸದೆ, ನೀವು ಕಾಲಚಕ್ರದ ಕುರಿತು ಕೇಳ್ತಾ ಇದ್ದೀರಾ ಮಹಾರಾಜ ಅಂತ ಹೇಳ್ತಾನೆ. 6 ನಾಭಿಗಳು ಅಂತಂದರೆ 6 ಋತುಗಳು. ಅವು ಗ್ರೀಷ್ಮ, ವಸಂತ, ಹೇಮಂತ, ವರ್ಷ, ಶರತ್. 12 ಅವಯವಗಳು ಅಂತಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ ತಿಂಗಳುಗಳು. 24 ಆವರಣಗಳು ಅಂತಂದರೆ ಪರ್ವಗಳು. ತಿಂಗಳಿನಲ್ಲಿ ಅಮಾವಾಸ್ಯೆ ಒಂದು ಪರ್ವ, ಪೌರ್ಣಮಿ ಮತ್ತೊಂದು ಪರ್ವ. ಹೀಗೆ 12 ತಿಂಗಳುಗಳಿಗೆ ಒಟ್ಟು 24 ಆಗುತ್ತೆ. 360 ದಿನಗಳು ಅಂತಂದಾಗ 360 ಡಿಗ್ರಿ ಭೂಮಿಯು ಸೂರ್ಯನ ಸುತ್ತಲೂ ಒಟ್ಟು 360 ದಿನಗಳು ಅಂತ ಉತ್ತರಿಸ್ತಾನೆ. ಅಷ್ಟಾವಕ್ರನ ಪಾಂಡಿತ್ಯವನ್ನು ಗ್ರಹಿಸಿದ ಜನಕನು ಅವನನ್ನು ಆಹ್ವಾನಿಸಿ ಬಂದಿಯನ್ನು ಆಹ್ವಾನ ಮಾಡ್ತಾನೆ. ಆದರೆ ಆ ವೇಳೆಗೆ ಆಗಲೇ ಅನೇಕರನ್ನು ಸೋಲಿಸಿದ್ದ ಬಂದಿಯು ಬಹಳಷ್ಟು ಅಹಂಕಾರದಿಂದ ಕೂಡಿರ್ತಾನೆ. ಅಷ್ಟಾವಕ್ರನನ್ನು ನೋಡಿ, ಏ ಬಾಲಕ, ಹಾವನ್ನು ಸಮೀಪಿಸ್ತಾ ಇದೆಯಾ, ಜಾಗ್ರತೆ ಅಂತ ಹೇಳ್ತಾನೆ. ಆ ಕೂಡಲೇ ಅಷ್ಟಾವಕ್ರನು, ನೀನು ಹಾವಾದರೆ ನಾನು ಗರುಡನು, ನೀನೇ ಜಾಗ್ರತೆಯಿಂದಿರು ಅಂತ ಹೇಳ್ತಾನೆ. ಅದಕ್ಕೆ ಪ್ರತಿಯಾಗಿ ಬಂದಿಯೋ ಮತ್ತೆ ನೀನು ಒಂದು ಮಹಾನದಿಗೆ ಎದುರಾಗಿ ಬರ್ತಾ ಇದೆಯಾ ಅಂತ ಹೇಳ್ತಾನೆ. ಕೂಡಲೇ ಅಷ್ಟಾವಕ್ರನು, ನಾನು ಸಮುದ್ರದಲ್ಲಿರುವ ಬಡವಾಗ್ನಿ, ಅದು ಸಮುದ್ರವನ್ನು ಹಿಂಗಿಸುತ್ತದೆ, ಇನ್ನು ನದಿ ಎಷ್ಟು ಅಂತ ಹೇಳಿ ಉತ್ತರಿಸ್ತಾನೆ. ಆಗ ಬಂದಿಯೋ, ಹಾಗಾದರೆ ವಾದಕ್ಕೆ ಸಿದ್ಧನಾಗು. ಮೊದಲು ಒಬ್ಬರು ಒಂದು ಸಂಖ್ಯೆಯನ್ನು ಹೇಳಿದಾಗ ಆ ಸಂಖ್ಯೆಗೆ ಸಂಬಂಧಿಸಿದ ಎಲ್ಲವನ್ನು ಹೇಳಬೇಕು ಅಂತ ಹೇಳ್ತಾನೆ. ಅಷ್ಟಾವಕ್ರನು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಆಗ ವಂದಿಯು, ನೀನು ಬಾಲಕನು, ನೀನೇ ಪ್ರಾರಂಭಿಸು ಅಂತ ಹೇಳ್ತಾನೆ. ಅದರಂತೆ ಅಷ್ಟಾವಕ್ರನು ಪ್ರಾರಂಭಿಸ್ತಾನೆ. 1 ಅಂತ ಹೇಳ್ತಾನೆ. ಕೂಡಲೇ ವಂದಿಯೂ ಸಹ ಪರಬ್ರಹ್ಮ ಸ್ವರೂಪನು ಒಬ್ಬನೇ, ಸೂರ್ಯನು ಒಬ್ಬನೇ ಅಂತ ಹೇಳ್ತಾನೆ. ಕೂಡಲೇ ವಂದಿಯು 2 ಅಂತಂದಾಗ ಅಷ್ಟಾವಕ್ರನು ಶಿವಕೇಶವರಿಬ್ಬರು, ಹಗಲು ರಾತ್ರಿ 2 ಅಂತ ಹೇಳ್ತಾನೆ. ನಂತರ 3 ಎಂದಾಗ ತ್ರಿಮೂರ್ತಿಗಳು 3, ಗುಣಗಳು 3, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಹಾಗೂ ಸುಷುಪ್ತಿ ಅವಸ್ಥೆಗಳೆಂಬ 3 ಅವಸ್ಥೆಗಳು ಅಂತ ಹೇಳಲು 4 ಅಂತ ಹೇಳ್ತಾನೆ. ಕೂಡಲೇ ಚತುರ್ದಶಗಳು 4, 5 ಎಂದಾಗ ಪಂಚಭೂತಗಳು ಅಂತ ಹೇಳ್ತಾನೆ. 6 ಅಂತಂದಾಗ ಅರಿಷಡ್ವರ್ಗಗಳು. ಹೀಗೆ ಹೇಳಿದಾಗ ಮತ್ತೊಬ್ಬರು 7 ಅಂದಾಗ ಅವನು ಸಪ್ತರ್ಷಿಗಳು, ಸಪ್ತದ್ವೀಪಗಳು ಹೀಗೆ ಹೇಳ್ತಾನೆ. 8 ಎಂದಾಗ ಅಷ್ಟದಿಕ್ಕುಗಳು ಅಂತಾನೆ. ಅಷ್ಟಾವಕ್ರನು 9 ಎಂದಾಗ ನವಗ್ರಹಗಳು ಅಂತ ಹೇಳ್ತಾನೆ. ನವದ್ವಾರಗಳು ಇವೆ ಅಂತ ಹೇಳ್ತಾನೆ. ನಂತರ 10 ಎಂದಾಗ ದಶ ದಿಕ್ಕುಗಳು, ಅವುಗಳು 8 ದಿಕ್ಕುಗಳು ಮತ್ತು ಮೇಲೆ ಕೆಳಗೆ ಸೇರಿದರೆ 10 ಆಗುವುದು. ನಂತರ 11 ಎಂದಾಗ 11 ರುದ್ರರು ಅಂತ ಹೇಳ್ತಾನೆ. 12 ಎಂದಾಗ 12 ಆದಿತ್ಯರು ಅಂತ ಹೇಳ್ತಾನೆ. ನಂತರದ ಸರದಿ ಬಂದಿಯದಾಗಿತ್ತು. 13 ಅಂತಂದಾಗ ಅವನಿಗೆ ಏನೂ ತೋಚಲಿಲ್ಲ, ಕಂಗಾಲಾಗ್ತಾನೆ. ಅಹಂಕಾರದಿಂದ ಕೆಲವು ಸಲ ಇರುವ ಪಾಂಡಿತ್ಯವೂ ಮರೆತು ಹೋಗುತ್ತೆ. ಆಗ ಅಷ್ಟಾವಕ್ರನು ಉತ್ತರಿಸ್ತಾನೆ. ತಿಥಿಗಳಲ್ಲಿ ತ್ರಯೋದಶಿ ಶ್ರೇಷ್ಠವಾದದ್ದು, ಆದರೆ ಅದು ಸರಿಯಾದ ಉತ್ತಮವಲ್ಲವೆಂದು ಗ್ರಹಿಸಿದ ಅಷ್ಟಾವಕ್ರನು ಕೂಡಲೇ ಹೇಳ್ತಾನೆ, ಶ್ರೀಕೃಷ್ಣನು ಕೇಶಿ ಎನ್ನುವ ರಾಕ್ಷಸನೊಂದಿಗೆ 13 ದಿನಗಳು ಹೋರಾಡ್ತಾನೆ. ಹಾಗೂ ಇಡೀ ಸೃಷ್ಟಿಯು 13 ದ್ವೀಪಗಳ ಸಮೂಹ. ಸಂಸ್ಕೃತದಲ್ಲಿ ಅತಿ ಎನ್ನುವ ಛಂದಸ್ಸಿದೆ, ಅದರಲ್ಲಿ 13 ಅಕ್ಷರಗಳಿವೆ ಅಂತ ಹೇಳಿದಾಗ ಜನಕ ಮಹಾರಾಜನು ಅಷ್ಟಾವಕ್ರನ್ನು ಗೆದ್ದಿರುವುದರಿಂದ ಬಂದಿಯನ್ನು ಸಮುದ್ರದಲ್ಲಿ ಮುಳುಗಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾನೆ.